ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ KRS ಡ್ಯಾಮ್ನ ಸ್ನೇಹಿತರೆ ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟ ಆಗಿರ್ಬೋದು, ಒಳಹರಿವು ಆಗಿರ್ಬೋದು, ಹೊರಹರಿವು, ಹಾಗೆ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಾಗಿದ್ರೆ ಇಂದಿನ KRS ಜಲಾಶಯದ ನೀರಿನ ವಾಟರ್ ಲೆವೆಲ್ ಎಷ್ಟಿದೆ ಎಂಬುದನ್ನು ನೋಡುವುದಾದರೆ ಸ್ನೇಹಿತರೆ, KRS ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಬಂದು 124.80 ಅಡಿ ಇರುವಂಥದ್ದು. ಗರಿಷ್ಠ ನೀರಿಡಿಸುವಂಥದ್ದು 124.80 ಅಡಿ ನೀರಿಡಿಸುವಂಥದ್ದು ಸ್ನೇಹಿತರೆ. ಹಾಗಿದ್ರೆ ಇಂದಿನ KRS ಜಲಾಶಯದ ನೀರು ಎಷ್ಟಿದೆ ಅಂತ ನೋಡೋದಾದರೆ 91.80 ಅಡಿ ಇರುವಂಥದ್ದು. 91.80 ಅಡಿ ಇರುವಂಥದ್ದು ಸ್ನೇಹಿತರೆ. ಇನ್ನು ಜಲಾಶಯಕ್ಕೆ ಒಳಬರುವ ನೀರು ಸ್ನೇಹಿತರೆ, ಒಳಹರಿವು ಎಷ್ಟಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ 2552 ಕ್ಯೂಸೆಕ್ಸ್ ನೀರು ಡ್ಯಾಮ್ಗೆ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಒಳಹರಿವು 2552 ಕ್ಯೂಸೆಕ್ಸ್ ನೀರು ಡ್ಯಾಮ್ಗೆ ಬರ್ತಾ ಇರುವಂಥದ್ದು. ಇನ್ನು ಡ್ಯಾಮ್ನಿಂದ ನದಿಗಳಿಗೆ ಹೊರ ಹೋಗುವಂತಹ ನೀರೆಷ್ಟಿದೆ ಅಂತ ನೋಡೋದಾದರೆ 1745 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಿದೆ ಸ್ನೇಹಿತರೆ. 1745 ಕ್ಯೂಸೆಕ್ಸ್ ನೀರನ್ನು ಡ್ಯಾಮ್ನಿಂದ ಹೊರಬಿಡಲಾಗ್ತಿರುವಂಥದ್ದು ಸ್ನೇಹಿತರೆ. ಇದಿಷ್ಟು ಇಂದಿನ KRS ಜಲಾಶಯದ ವಾಟರ್ ಲೆವೆಲ್ ಆಗಿತ್ತು ಸ್ನೇಹಿತರೆ. ಇನ್ನೂ ಹೆಚ್ಚಿನ ಡ್ಯಾಮ್ಗಳ ಮಾಹಿತಿಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.